ನಮಸ್ತೆ ಸುದ್ದಿ ಮನೆ ವಾಹಿನಿಯವರಿಗೆ. ನಾವು ರಾಜುಗೌಡರು, ವಿಷ್ಣು ಸೇನಾ ಸಂಘಟನೆ ರಾಜ್ಯಾಧ್ಯಕ್ಷ ರಾಜುಗೌಡರು ಮಾತಾಡ್ತಾ ಇರೋದು. ನಿಮಗೆ ಗೊತ್ತು, ಕಳೆದ 15 ವರ್ಷಗಳಿಂದ ಅಭಿಮಾನಿಸಿರೋ ಡಾಕ್ಟರ್ ವಿಷ್ಣುವರ್ಧನ್ ರವರ ಒಂದು ಸ್ಮಾರಕ ನಿರ್ಮಾಣ ಆಗಿಲ್ಲ. 6 ವರ್ಷ ಆದ್ರೂ 2016 ಸರ್ಕಾರ ಅಲ್ಲಿ ಜಾಗ ಕೊಟ್ಟು ಮೈಸೂರಿನಲ್ಲಿ ಅಲ್ಲಿ ಸ್ಮಾರಕ ನಿರ್ಮಾಣ ಆಗಿದೆ. 2016 ಸ್ಮಾರಕ ಅಲ್ಲಿ ಜಾಗ ಕೊಟ್ಟಮೇಲೆ ನಾವು 2017ರಿಂದ ಅಭಿಮಾನ್ ಸ್ಟುಡಿಯೋ ಮಾಲೀಕರು, ಸರ್ಕಾರ ನಡುವೆ ವಿಷ್ಣು ಸೇನಾ ಸಂಘಟನೆ ಮತ್ತು ಪದಾಧಿಕಾರಿಗಳು ಮತ್ತು ವಿಷ್ಣುಜಿಯವರ ದತ್ತುಪುತ್ರ ಶ್ರೀಧರ್ ಮೂರ್ತಿ ಅವರ ನೇತೃತ್ವದಲ್ಲಿ ನಾವು ತುಂಬ ಸಂಧಾನಗಳನ್ನು ಮಾಡಿ ಒಂದು 10 ಗುಂಟೆ ಜಾಗನ ಸರ್ಕಾರಕ್ಕೆ ಬರ್ಕೊಡ್ತಾರೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು. ಸರ್ಕಾರನ 10 ಗುಂಟೆ ದಾಖಲೆಗಳನ್ನ ಸರ್ವೆ ಮಾಡೋದು ಬಿಡುಗಡೆ ಮಾಡುತ್ತೆ. ಇದ್ರ ಬಗ್ಗೆ ನಾವು 2017ರಿಂದ 4 ಜನ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವ್ರಿಗೆ, ಕುಮಾರಸ್ವಾಮಿ ಅವರಿಗೆ, ಯಡಿಯೂರಪ್ಪನವ್ರಿಗೆ, ಸಿದ್ದರಾಮಯ್ಯನವ್ರಿಗೆ ಮತ್ತೆ 2 ಸಾರಿ ಕೊಟ್ಟಿದ್ದೀನಿ. ಒಟ್ಟು 3 ಬಾರಿ ಸಿದ್ದರಾಮಯ್ಯ ಕೊಟ್ಟು 2016ರಲ್ಲಿ 1 ಸಾರಿ, ಈ 2 ಬಾರಿ ಕೊಟ್ಟಿದ್ದೀನಿ. ಇಷ್ಟು ಆಗುವಂದಿದೆ. ಏನೋ ಆಗಸ್ಟ್ 21, 2018ರಲ್ಲಿ ಏನೋ ಸುದೀರ್ಘವಾಗಿ ನಡೆದುಕೊ ಬಂದ 2005 ಮತ್ತು 2015ರಲ್ಲಿ ಏನು ಅಭಿಮಾನ್ ಸ್ಟುಡಿಯೋದು ಪ್ರಕರಣ 45042 2015 ಒಂದು ಮತ್ತು ಅವ್ರದ್ದು ಪ್ರಕರಣ ಇತ್ತು. ಅದು ಒಟ್ಟು ಜಡ್ಜ್ಮೆಂಟ್ ಕಾಪಿ 2 ಎಕರೆ ಜಾಗದ್ದು ಒಂದು ಹೈಕೋರ್ಟ್ ತೀರ್ಮಾನ ಏನು ತೀರ್ಮಾನ ಕೊಡುತ್ತೆ ಅಂದರೆ, ಇವಾಗ ಸರ್ಕಾರ ಮೈಸೂರಿನಲ್ಲಿ ನಿಮ್ಗೆ ಜಾಗ ಕೊಟ್ಟು ಸ್ಮಾರಕ ನಿರ್ಮಾಣ ಮಾಡಿದೆ. ಈ ಸರ್ಕಾರ ಏನು ವಶಪಡಿಸ್ಕೊಂಡಿತ್ತು ಅವ್ರ ಜಾಗನ ನಾವು ವಾಪಸ್ ಅವ್ರು ಕೊಡ್ತಾ ಇದ್ದೀವಿ ಅಂತ ಒಂದು ಇದು ಮಾಡಿ 10 ಗುಂಟೆ ಜಾಗದ್ದು ನಮ್ಮ ವಕೀಲರು, ಅವರು ಟ್ರಸ್ಟ್ ಸಂಘಟನೆ ವಕೀಲರು ವಾದ ಮಾಡ್ತಾರೆ. 10 ಗುಂಟೆ ಅವ್ರು ಬರ್ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ಮತ್ತು 10 ಗುಂಟೆ ಹೆಸರನ್ನು ರಿಲೀಸ್ ಮಾಡಿದ್ದಾರೆ, ನಮ್ಗೆ ನ್ಯಾಯ ಕೊಡಿಸಿ ಅಂತ. ನೋಡಿ, ಇದು 2 ಎಕರೆ ಜಾಗದ ಕೇಸ್ ಆಗಿರೋದ್ರಿಂದ ನೀವೀಗ ಬಂದಿದ್ದೀರಿ. ಇವಾಗ ಇದು ಎಲ್ಲನೂ ಪರಿಶೀಲನೆ ಮಾಡಿ 10 ಗುಂಟೆ ಜಾಗದನ್ನ ನೀವು ಸರ್ಕಾರದ ಸಮಸ್ಯೆ ಬಗೆಹರಿಸ್ಕೊಳ್ಳಿ, ನಾವು ಇದನ್ನ ಕೋರ್ಟ್ನ ನಾವು ಈ ಕೇಸ್ನ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಆ ಜಡ್ಜ್ಮೆಂಟ್ ಕಾಪಿಲಿ 10 ಗುಂಟೆ ಜಾಗನ ಉಲ್ಲೇಖ ಮಾಡಿ ಸರ್ಕಾರಕ್ಕೆ ರೆಫರ್ ಮಾಡಿ ಜಡ್ಜ್ಮೆಂಟ್ ಕಾಪಿ ಕೊಡುತ್ತೆ ಆಗಸ್ಟ್ 21, 2023ರಂದು. ನಾವೇನು ಮಾಡ್ತೀವಿ, ಅದು ಬಂದಮೇಲೆ 2 ಬಾರಿ ಸಿದ್ದರಾಮಯ್ಯವ್ರ ಮನವಿ ಕೊಡ್ತೀವಿ, ಎಲ್ಲ ಇಲಾಖೆಗೂ ಮನವಿ ಕೊಡ್ತೀವಿ. ನಮಗೆ ದಯವಿಟ್ಟು ಅಂತ್ಯ ಸಂಸ್ಕಾರ ಆಗಿದ್ದ ಜಾಗ ಕಳೆದ 15 ವರ್ಷಗಳಿಂದ ಅಭಿಮಾನಿ ಸಂಘಟನೆಗಳು ಅಲ್ಲಿ ಪೂಜಾ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿಷ್ಣುಜಿಯವರ ದತ್ತುಪುತ್ರ ಶ್ರೀಧರ್ ಮೂರ್ತಿ ಅವರ ಒಂದು ಸಮ್ಮುಖದಲ್ಲಿ, ಅವರ ಒಂದು ನೇತೃತ್ವದಲ್ಲಿ ನಾವು ಅಲ್ಲಿ ಹೋರಾಟಗಳಿರ್ಬೋದು, ಪೂಜಾ ಕಾರ್ಯಕ್ರಮ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ, ಅಭಿಮಾನಿ ಸಂಘಟನೆಗಳು ಎಲ್ಲರೂ ಸೇರಿಕೊಂಡು. ಇವಾಗ ಏನಾಗಿದೆ, ನಮಗೆ ಆ ಜಾಗ ಬೇಕಾಗಿರೋದ್ರಿಂದ ನಮಗೆ ಇವತ್ತೇನು ಸರ್ಕಾರ ಇರ್ಬೋದು, ಸ್ಟುಡಿಯೋ ಮಾಲೀಕರು ಇರ್ಬೋದು, ಒಂದು ಇದು ಮಾಡಿ ನಮಗೆ ಇತ್ಯರ್ಥಪಡಿಸಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡ್ವಿ. ಸರ್ಕಾರ ಏನು ಮಾಡುತ್ತೆ, ಜಿಲ್ಲಾಧಿಕಾರಿಗಳಿಗೆ 2 ಬಾರಿ, ತಹಸೀಲ್ದಾರ್ಗೆ 2 ಬಾರಿ, ಮುಖ್ಯಮಂತ್ರಿಗೆ 2 ಬಾರಿ, ಉಪಮುಖ್ಯಮಂತ್ರಿ, ಕನ್ನಡ ಸಂಸ್ಕೃತಿ ಇಲಾಖೆ, ಕಂಠೀರವ ಸ್ಟುಡಿಯೋ ಎಲ್ಲರಿಗೂ ಕೊಟ್ಟಿದ್ದೀನಿ, ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ಕೊಟ್ಟಿದ್ದೀನಿ. ಯಾರೂ ಇದ್ರ ಬಗ್ಗೆ ಗಮನ ತಗೊಂಡಿಲ್ಲ. ಸರ್ಕಾರ ನಮಗೇನು ಮಾಡ್ತಾಯಿದೆ, ಕಾರ್ಯಕ್ರಮ ಮಾಡೋದಕ್ಕೆ ಮಾತ್ರ 2022ರಿಂದ ಇಲ್ಲಿವರೆಗೂ 10 ಗುಂಟೆ ಜಾಗದಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಮಾತ್ರ ಅನುಮತಿ ಕೊಡ್ತಾ ಇದ್ದಾರೆ. ಬಟ್ 10 ಗುಂಟೆ ಜಾಗನ ಆದೇಶ ಮಾಡ್ತಾಯಿಲ್ಲ, ನಿರ್ಲಕ್ಷ್ಯ ಮಾಡಿದ್ದಾರೆ ಅಧಿಕಾರಿಗಳು. ಏನೇ ಮಾಡಿದ್ರು ಅವರು ಕಳೆದ 2023 ಡಿಸೆಂಬರ್ಗೆ ಅನುಮತಿ ಕೊಟ್ಟರು, ಬಟ್ ಆದೇಶ ಮಾಡಿಲ್ಲ. ನಾವು ಕಾರ್ಯಕ್ರಮ ಮಾಡಿದ್ವಿ, ಅದಾದಮೇಲೆ ನಾವು ಕೋರ್ಟ್ಗೆ ಹೋದ್ವಿ. ನೋಡಿ, ಹಿಂಗೆ ಸರ್ಕಾರ ಈ ಥರ ಮಾಡ್ತಾಯಿದ್ದೆ, ಸ್ಟುಡಿಯೋ ಮಾಲೀಕರು ಹಿಂಗೆ ಮಾಡಿದ್ದಾರೆ, ಸರ್ಕಾರ ಯಾವುದೇ ಕ್ರಮ ತಗೊಂಡಿಲ್ಲ, ನಮ್ಗೆ ನ್ಯಾಯ ಕೊಡಿಸಿ ಅಂತ ನಾವು PIL ಮುಖಾಂತರ ನಾವು ಹೈಕೋರ್ಟ್ ಮೊರೆ ಹೋಗ್ತೀವಿ. ನಮ್ಮ VHS ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ನಮ್ಮ ಶ್ರೀಧರ್ ಮೂರ್ತಿ ಅವರು ಮತ್ತು ನಮ್ಮ ರಮೇಶ್ ಸರ್ ಇರ್ಬೋದು, ಹರೀಶ್ ಗೌಡರು, ನಾರಾಯಣ್ ಚಂದ್ರಹಾಸು ಮತ್ತು ನಮ್ಮ ಮೇಡಮ್ ಸ್ನೇಹ ಮೇಡಮು, ನಾವಿರ್ಬೋದು, ಎಲ್ಲ ಒಟ್ಟಿಗೆ ಒಂದು ತೀರ್ಮಾನ ತಗೊಂಡು ನಮ್ಮ ಟ್ರಸ್ಟ್ ಇದು ತಗೊಂಡು ನಾವು ಹೈಕೋರ್ಟ್ ಮೊರೆ ಹೋಗ್ತೀವಿ. PIL ಮುಖಾಂತರ ನಾವು ಏನು ಮೊರೆ ಹೋಗ್ತೀವಿ, ಅಭಿಮಾನ್ ಸ್ಟುಡಿಯೋ ಮಾಲೀಕರನ್ನು ಪಾರ್ಟಿ ಮಾಡಿರಲ್ಲ, ಸರ್ಕಾರನೂ ಪಾರ್ಟಿ ಮಾಡಿರಲ್ಲ. ಸರ್, ಹಿಂಗಾಗಿದೆ, ನಿಮ್ಮ ಹೈಕೋರ್ಟೇ ಹೇಳಿತ್ತು ಸರ್ಕಾರದ ಕೇಳ್ಕೊಳ್ಳಿ ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಆದರೂ 10 ಗುಂಟೆ ಬಗ್ಗೆ ಯಾರೂ ಇದ್ರ ಬಗ್ಗೆ ತೀರ್ಮಾನ ತಗೊಂಡಿಲ್ಲ. ಅದಕ್ಕೆ ನಾವು PIL ಮುಖಾಂತರ ನೀವು ಸರ್ಕಾರಕ್ಕೆ ನಿರ್ದೇಶನ ಕೊಡಿ ಅಂತ ನಾವು PIL ಮುಖಾಂತರ ಹೈಕೋರ್ಟ್ಗೆ ಹೋಗ್ತೀವಿ. ಹೈಕೋರ್ಟ್ ಮೊನ್ನೆ 4/5/2024ರಂದು ನಮ್ಮ ಎಲ್ಲ ದಾಖಲೆಗಳನ್ನ ಪರಿಶೀಲಿಸಿ ನಾವು PIL ಒಪ್ಪೋದಿಲ್ಲ, ಇಂಥ ಕೇಸ್ಗಳಲ್ಲಿ ಜಾಗ ಇದು, ಅದ್ರ ಬಗ್ಗೆ ನಾವು PIL ಮುಖಾಂತರ ನಾವು PIL ಒಪ್ಪಲ್ಲ ಅಂತ ಏನು ಮಾಡ್ಬಿಟ್ಟು ನಮ್ಮದು ಅರ್ಜಿನ ವಜಾ ಮಾಡುತ್ತೆ. 4ನೇ ತಾರೀಕು 5ನೇ ತಿಂಗಳು 2024 ಇಸ್ವಿನಲ್ಲಿ ನಾವು ಈಗ ಏನು ಜಡ್ಜ್ಮೆಂಟ್ ಕಾಪಿ ಬಂದಿದೆ ನೋಡಿ, 2029/408 ಕೇಸ್ ನಂಬರು 2023 ವಜಾ ಮಾಡಿದೆ. ಇದು ನಾವೇನು ಹೋಗಿದ್ವಿ PIL ವಜಾ ಮಾಡಿದೆ. ನಾವು 60 ಹಿರಿಯ ಅನುಭವಿ ಸೀನಿಯರ್ ಕೌನ್ಸಿಲಿಂಗ್ ತೊಗೊಂಡು ತುಂಬ ಜನ ನಾನು ಮೀಟ್ ಮಾಡಿದ್ದೀವಿ. ಅವ್ರ ಹೆಸರು ಹೇಳೋದು ಬೇಡ, ಯಾಕೆಂದರೆ ಪ್ರಸ್ತಾಪ ಮಾಡೋದು ಬೇಡ. ತುಂಬ ಅನುಭವಿಗಳನ್ನ ಏನು ಮಾಡಿದ್ವಿ. ಅವ್ರೀಗ ರಿಟ್ ಹಾಕೋಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಏನಿದ್ರ ಬಗ್ಗೆ
ಇವಾಗ ನಾವು ಏನು ಮಾಡ್ತಾಯಿದ್ದೀವಿ, ರಿಟ್ನಲ್ಲಿ ಅಭಿಮಾನ್ ಸ್ಟುಡಿಯೋ ಮಾಲೀಕರನ್ನು ಪಾರ್ಟಿ ಮಾಡ್ತಾಯಿದ್ದೀವಿ, ಸರ್ಕಾರನೂ ಪಾರ್ಟಿ ಮಾಡ್ತಾಯಿದ್ದೀವಿ. ಇವಾಗ ಇಬ್ಬರೂ ಪಾರ್ಟಿ ಮಾಡಿ ನಮಗೆ ನ್ಯಾಯ ಒದಗಿಸಿ. ಅಕಸ್ಮಾತ್ ಅಭಿಮಾನ್ ಸ್ಟುಡಿಯೋ ಮಾಲೀಕರು ನಾವು ದಾನವಾಗಿ ಕೊಡೋಕ್ಕಾಗೋದಿಲ್ಲ ಅಂದರೆ 10 ಕುಂಟೆ ಜಾಗಕ್ಕೆ ಅಭಿಮಾನಿ ಸಂಘಟನೆಗಳು ರೆಡಿ ಇದೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕೆ. ನಮ್ಮ ಟ್ರಸ್ಟ್ ಒಂದೇ ಅಂತ ನಾನು ಹೇಳ್ತಾ ಇಲ್ಲ, ನಾವು ಹೋರಾಟ ಮಾಡ್ಕೊಂಬಂದಿದ್ದೀವಿ, ಕೋರ್ಟ್ಗೆ ಹೋಗಿದ್ದೀವಿ. ಆ ಥರ ಏನಾದರೂ ಸರ್ಕಾರ, ಕೋರ್ಟು, ಅಭಿಮಾನಿ ಸ್ಟುಡಿಯೋ ಮಾಲೀಕರು ಒಂದು ನಿರ್ಧಾರಕ್ಕೆ ಬಂದರೆ ಆ 10 ಕುಂಟೆ ಜಾಗನ ಅಭಿಮಾನಿ ಸಂಘಟನೆಗಳು ವೆಚ್ಚ ಭರಿಸೋಕ್ಕೆ ನಾವು ರೆಡಿ ಇದ್ದೀವಿ. ಕೋರ್ಟ್ ಏನು ನಿರ್ಧಾರ ತಗೊಳುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನಾವು ಈಗ ಮುಂದಿನ ಇನ್ನೊಂದು ವಾರದಲ್ಲಿ ನಾವು ಹೈಕೋರ್ಟ್ಗೆ ರಿಟ್ ಆಗ್ತಾಯಿದ್ದೀವಿ ಸರ್. ಅಭಿಮಾನ್ ಸ್ಟುಡಿಯೋ ಡಾಕ್ಟರ್ ವಿಷ್ಣುವರ್ಧನ್ 10 ಕುಂಟೆ ಜಾಗಕ್ಕಾಗಿ ನಮಗೆ ಒಂದು ಆದೇಶ ಮಾಡಿಕೊಡಿ. ಇಲ್ಲ ವಿಷ್ಣುವರ್ಧನ ಪ್ರತಿಷ್ಠಾನಕಾರ ವಹಿಸಿ, ಇಲ್ಲ ಅಭಿಮಾನ್ ಸ್ಟುಡಿಯೋ ಮಾಲೀಕರ ವಹಿಸ್ಕೊಂಡ್ರೂ ಪರವಾಗಿಲ್ಲ, ಇಲ್ಲ ನಮ್ಮ ಟ್ರಸ್ಟ್ ವಹಿಸ್ಕೊಂಡ್ರೂ ಪರವಾಗಿಲ್ಲ, ಇಲ್ಲ ಇನ್ನೊಂದು ಏನು ನಿರ್ಧಾರ ಮಾಡ್ತೀರೋ ಅದಕ್ಕೂ ನಾವು ರೆಡಿ ಇದ್ದೀವಿ ಸರ್. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇವಾಗ ನಾವು ರಿಟ್ಟು ಹೋಗ್ತಾ ಇದ್ದೀವಿ. ಆದರೂ ಸಹ PAL ಏನು ಹೇಳಿದರು, ನೀವು ಸರ್ಕಾರದ ಬಗೆಹರಿಸ್ಕೊಳ್ಳಿ ಅಂತ ತಿರ್ಗಾ ಹೈಕೋರ್ಟ್ ಹೇಳ್ತು ನಮಗೆ. ತಿರ್ಗಾ ಮೊದಲೇ ಹೈಕೋರ್ಟ್ ಹೋಗಿದ್ದಾಗ ನೀವು ಸರ್ಕಾರದ ಬಗೆಹರಿಸ್ಕೊಳ್ಳಿ, PAL ಮುಖಾಂತರ ಹೋದಾಗ ಇದು ನಮ್ಮ ಸಂಬಂಧಪಡಲ್ಲ, ನೀವು ಸರ್ಕಾರನ ಬಗೆಹರಿಸ್ಕೊಂಡು ನಾವೇನು ಮಾಡಿದ್ವಿ, ತಿರ್ಗಾ DC ನಾನು ಮನವಿ ಕೊಟ್ಟೆ. ಸರ್ ಹಿಂಗೆ ನಾವು PAL ಹೋಗಿದ್ವಿ, DC ಹೇಳಿದ್ರು ನಮಗೆ, ನೀವು ಕೋರ್ಟ್ಗೆ ಹೋಗಿ ಗೌಡ್ರೆ 10 ಎಕರೆ ಮೇಲೆ 10 ಕುಂಟೆ ಕೋರ್ಟ್ಗೆ ಹೋಗಿ. ನಾವು 10 ಎಕರೆ ಮೇಲೆ ಹೋಗಲ್ಲ ಸರ್, ನಾವು ಯಾರನ್ನೂ ಪಾರ್ಟಿ ಮಾಡಲ್ಲ. 10 ಕುಂಟೆ ಜಾಗ ಅವ್ರು ಬರ್ಕೊಟ್ಟಿದ್ದಾರೆ, ನೀವು ಸರ್ವೆ ಮಾಡಿದ್ದಾರೆ, ಅದ್ರ ಪ್ರಕಾರ ನಾವು ಹೋಗ್ತೀವಿ, ನಿರ್ದೇಶನ ಕೊಡಿ ಅಂತ ನಾವು ಹೈಕೋರ್ಟ್ಗೆ ಹೋಗ್ತೀವಿ. ನಾನು ಯಾರನ್ನೂ ಪಾರ್ಟಿ ಮಾಡಲ್ಲ ಅಂತೇಳಿ ಇವಾಗ ಏನು ಮಾಡ್ತಾಯಿದ್ದೀನಿ, ರಿಟ್ಟಲ್ಲಿ ಯಾಕೋ ಯಾರು ಸರ್ಕಾರಗಳೇ ಆಗಲಿ ಅಭಿಮಾನಿಗಳ ಮನೆ ಇದ್ರ ಬಗ್ಗೆ ನಮಗೆ ಏನೂ ಅವರು ಯಾವುದೇ ಒಂದು ಧೋರಣೆನ ಹೇಳ್ತಾನೂ ಇಲ್ಲ, ಏನೂ ಮಾಡ್ತಾನೂ ಇಲ್ಲ. ಹಾಗಾಗಿ ನಾವು ಈ ರಿಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ 2000 ನಾವೇನು 14ರಿಂದ ಹೋರಾಟ ಮಾಡ್ಕೊಂಬಂದಿದ್ದೀವಿ ಎಲ್ಲ ದಾಖಲೆಗಳನ್ನು ಹೈಕೋರ್ಟ್ಗೆ ಒದಗಿಸಿ ನಮ್ಮ ಶ್ರೀಧರ್ ಮೂರ್ತಿ ಅವರ ನೇತೃತ್ವದಲ್ಲಿ ನಾವು ಈಗ ರಿಟ್ ಹಾಕ್ಕೊಂಡು ಒಬ್ಬ ಅನುಭವಿ ಸೀನಿಯರ್ ವಕೀಲರನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಏನು ನಡ್ಸ್ಕೊಂಬತ್ತಾ ಇದ್ದಾರೆ, ಈಗ ನಮ್ಮ ಟ್ರಸ್ಟ್ ವಕೀಲರು ಏನಿದ್ದಾರೆ ಅರುಣ್ ಸರೇ ಇರ್ತಾರೆ. ಎಲ್ಲ ದಾಖಲೆಗತೆಗೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಅವ್ರ ಮುಖಾಂತರ ಒಂದು ಸೀನಿಯರ್ ಕೌನ್ಸಿಲಿಂಗ್ ತಗೊಂಡು ನಾವು ಹೈಕೋರ್ಟ್ ಮೊರೆ ಹೋಗ್ತಾ ಇದ್ದೀವಿ. ಇವಾಗ ಏನಾಗಿದೆ ಕೋರ್ಟಲ್ಲಿ, ಅಲ್ಲೂ ರಾಜಕೀಯ. ಒಬ್ಬ ಸೀನಿಯರ್ ಕೌನ್ಸಿಲಿಗೆ ಬಂದರೆ ಆ ನ್ಯಾಯಾಧೀಶರು ಕೇಳ್ತಾರೆ, ಪಾಸ್ ಮಾಡ್ತಾರೆ, ನೋಟಿಸ್ ಮಾಡ್ತಾರೆ. ಸಾಮಾನ್ಯ ಲಾಯರುಗಳು ಹೋದರೆ ಎಲ್ಲಿ ನ್ಯಾಯ? ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ರಾಜಕೀಯ ಪಕ್ಷಗಳಿಂದಲೂ ಅನ್ಯಾಯ, ಅಭಿಮಾನ್ ಸ್ಟುಡಿಯೋ ಮಾಲೀಕರಿಂದಲೂ ಅನ್ಯಾಯ, ಈ ಕಡೆ ವಾಣಿಜ್ಯ ಮಂಡಳಿಯಿಂದ ಅನ್ಯಾಯ, ಈ ಕಡೆ ಹೈಕೋರ್ಟ್ಗೆ ಹೋದ್ರು ಅಲ್ಲೂ ಅನ್ಯಾಯ. ನಮ್ಮ ವಕೀಲರು ಅರುಣ್ ಸರ್ ಎಷ್ಟು 1.5 ಗಂಟೆ ವಾದ ಮಾಡಿದ್ರು. ಆ ಜಡ್ಜಿಗೆ ಕನ್ನಡ ಬರಲ್ಲ ಅಂತ ಕಾಣುತ್ತೆ, ಬರಲ್ಲ ಅಂತ ಹೇಳ್ತಾರೆ. ಯಾರೋ ಅವರು ರಾಜಸ್ಥಾನದಿಂದ ಬಂದಿರೋದಂತೆ, ಗೊತ್ತಿಲ್ಲ. ಅವ್ರು ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊತಾ ಇಲ್ಲ. ಈಗ ಅದಕ್ಕೆ ನಾವು ಯಾವಾಗ ಅವ್ರು ಅರ್ಥ ಮಾಡ್ಕೊತಾರೆ, ನಾವೆಲ್ಲನೂ ಹೇಳ್ಬೇಕಲ್ಲ ಸರ್. ಪ್ರತಿಯೊಂದೂ ನಾವು ದಾಖಲೆಗಳನ್ನ ಸೇರಿಸಿ ನಾವು ಇವಾಗ ಹೈಕೋರ್ಟ್ ಮೊರೆ ಹೋಗ್ತಾ ಇದ್ದೀವಿ ಸರ್. ನಂದೊಂದು ಪರ್ಸನಲ್ ಒಪಿನಿಯನ್, ಒಂದು ಪ್ರಶ್ನೆ ಇದೆ. ವಿಷ್ಣುವರ್ಧನ್ ಅವರ ಸಾಕಷ್ಟು ಸಂಘ ಸಂಘಟನೆಗಳಿವೆ. ಹೌದು. ಸೊ ನಿಮ್ಮ ಥರ ಯಾಕೆ ಅವ್ರು ಮುಂದೆ ಬಂದು ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ? ಇಲ್ಲ ಸರ್, ನೀವೇ ಯಾಕೆ ಇದ್ರ ಬಗ್ಗೆ ಪ್ರಮುಖವಾಗಿ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಮಾಡ್ತಿದ್ದೀರಿ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇಲ್ಲ, ನಾನು ಒಬ್ಬನೇ ಹೋರಾಟ ಮಾಡಿಲ್ಲ, ತುಂಬ ಹಲವು ಸಂಘಟನೆಗಳು ಹೋರಾಟ ಮಾಡಿದೆ. ಅವು ಒಂದೊಂದು ರೀತಿ ಹೋರಾಟಗಳು ಮಾಡ್ಕೊಂಬಂದಿದೆ. ಕೆಲವರು ಒಂದು ಅರ್ಧ ಎಕರೆ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಒಂದು ಹಾಕ್ಕೊಂಡಿದ್ರು. ಪಾಪ ಅವರು ಹೋರಾಟ ಮಾಡಿದ್ರು, ಕೋರ್ಟ್ ಒಪ್ಪಲಿಲ್ಲ, ಕಾನೂನು ಒಪ್ಪಿಲ್ಲ, ಆಗಿಲ್ಲ. ನಾವು ಏನಂದ್ರಿ, ಯಾವ ಕೋರ್ಟ್ಗೇನು ಹೋಗಿರಲಿಲ್ಲ. ನಾವು ಅಭಿಮಾನ್ ಸ್ಟುಡಿಯೋ ಮಾಲೀಕರು ಸರ್ಕಾರ ಸಂಧಾನ ಮಾಡಿ, ನೋಡಿ ನೀವು 6 ವರ್ಷದಿಂದ ನೀವು ಇಲ್ಲಿ ಸ್ಮಾರಕ ನಿರ್ಮಾಣ ಮಾಡೋಕ್ಕೆ ಜಾಗ ಕೊಡಲ್ಲ, ನೀವು ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ ನೀವು ಈ ಥರ ಅನ್ಯಾಯ ಮಾಡಬೇಡಿ, ಅಭಿಮಾನಿಗಳು ಕೆಂಡಮಂಡಲವಾಗಿದ್ದಾರೆ, ದಯವಿಟ್ಟು ಒಂದು ದಾನವಾಗೋ ದುಡ್ಡು ಕೊಡಿ ಅಂತ ಕೇಳಿದಾಗ ಅವರು ಆ ಟೈಮ್ನಲ್ಲಿ ಅವರಿಗೆ ಒಂದು ಟೆನ್ಷನ್ ಇತ್ತು. ಸ್ಮಾರಕ ಇಲ್ಲ ಆಗಲಿಲ್ಲ, ಸಮಸ್ಯೆ ಆಗುತ್ತೆ, ಅಭಿಮಾನಿಗಳು ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಂಡು ಏನಾಯಿತು, ಈ ಥರ ತೊಂದರೆ ಆದಾಗ ಏನು ಮಾಡಿದ್ರು, ನಾನು ಅವಾಗ ಅವ್ರದ್ದು ಚೆನ್ನಾಗಿದೆ. ಹಿಂಗಾಗಿ ನಾವು ಏನು ಮಾಡಿದ್ವಿ, ಲೀಗಲ್ಲಿ ಒಂದು ಸಂಧಾನ, ಸರ್ಕಾರ, ಜಿಲ್ಲಾಧಿಕಾರಿಗಳು ವಿ ಶಂಕರ್ ಇದ್ದರು, ಅವರು ಸಂಧಾನ ಮಾಡಿ ಸುಮಾರು ಒಂದು 6 ತಿಂಗಳು ಶ್ರಮಪಟ್ಟು ನಾನು ಹೋಗಿ ನಾನು ಈ ಥರ ಮನವಿಗಳು ಕೊಟ್ಕೊಂಡು ಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ನಾನು ಫಾಲೋ ಅಪ್ ಮಾಡ್ಕೊಂಡು ಬರ್ತಾಯಿದ್ದೆ. ನಾನು ಯಾವಾಗ ಕೋರ್ಟ್ಗೆ ಹೋಗಿದ್ದು ಅಂದರೆ 2022ರಲ್ಲಿ. ಅವ್ರು ಯಾವಾಗ ಕೋರ್ಟಲ್ಲಿ ನಾನು ಬರ್ಕೊಟ್ಟಿಲ್ಲ 10 ಕುಂಟೆ ಅಂದರು, ಅವಾಗ ನಾನು ಕೋರ್ಟ್ಗೆ ಹೋಗಿದ್ದು 10 ಕುಂಟೆಗಳ ದಾಖಲೆ ತಗೊಂಡು. ನನ್ನ ಹತ್ರ ದಾಖಲೆಗಳಿರೋದಕ್ಕೆ, ಕೆಲಸ ಮಾಡಿರೋದಕ್ಕೆ ನಾನು ಕೋರ್ಟ್ಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಈಗ ನೋಡಿ, ಯಾವುದೇ ಒಂದು ಸಂಘಟನೆಯ ಸ್ವತ್ತಲ್ಲ. ಇವತ್ತು ನಾವು ಶ್ರೀಧರ್ ಮೂರ್ತಿ ಅವರೇ ಅಧ್ಯಕ್ಷರು, ಇದಕ್ಕೆ ವಿಷ್ಣುಜಿಯವ್ರ ದತ್ತುಪುತ್ರ ಅಗ್ನಿಸ್ಪರ್ಶ ಮಾಡ್ತಾರಲ್ಲ ಅವರೇ ಅಧ್ಯಕ್ಷರು. ನಾವು ಅವ್ರ ನೇತೃತ್ವದಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ನಾನೇನು ಇಲ್ಲ, ನಾನೊಬ್ಬ ಅಭಿಮಾನಿ ಅಷ್ಟೇ, ಒಬ್ಬ ಹೋರಾಟಗಾರ ಅಷ್ಟೇ. ಎಲ್ಲ ಬರಲಿ. ಇವತ್ತು ನೋಡಿ, ಇದು ಇವತ್ತು ನನ್ನ ದಾಖಲೆ ಇರೋದಕ್ಕೆ ನಾನು ಕೋರ್ಟ್ಗೆ ಹೋಗ್ತಾ ಇದ್ದೀನಿ.
10 ಕುಂಟೆ ದಾಖಲೆಗಳಿದೆ, ನಾವು ದುಡ್ಡು ಕೊಡೋಕ್ಕೂ ರೆಡಿ ಇದ್ದೀವಿ. ನಾನೊಬ್ಬ ಟ್ರಸ್ಟೇ ಅಂತಲ್ಲ, ಅಭಿಮಾನಿ ಸಂಘಟನೆಗಳು ಆ ಟೈಮಲ್ಲಿ ಏನು ಕೋರ್ಟ್ ನಿರ್ಧಾರ ತಗೊಳುತ್ತೆ ನೀವು ವೆಚ್ಚ ಭರಿಸಿ ಅಂದಾಗ ಎಲ್ಲ ಅಭಿಮಾನಿ ಸಂಘಟನೆಗಳು ಏನು ಮುಖ್ಯವಾದ ಒಂದು ಲೀಡರ್ಗಳಿದ್ದಾರೆ ಆ ಸಮ್ಮುಖದಲ್ಲಿ ನಾವು ಒಂದು ಮಾತುಕತೆ ಮಾಡಿ ಅದು ಏನು ನಿರ್ಧಾರ ತಗೊಬೇಕು ಮುಂದೆ ನಾವು ಅದನ್ನು ತೀರ್ಮಾನ ತಗೋತೀವಿ ಕೋರ್ಟ್ ಹಂಗೆ ಬಂದಾಗ. ಅರ್ಥ ಆಯ್ತಾ? ಎಲ್ಲರೂ ಹೋರಾಟ ಮಾಡಿದ್ದಾರೆ. ಒಬ್ಬ ರಾಜಗೌಡರು ಅಂತ ನಾನು ನಿರಂತರ ಹೋರಾಟ ಮಾಡ್ಕೊಂಡ್ಬಂದಿದ್ದೀನಿ 2014ರಿಂದ. ಕೆಲವರು ಮಧ್ಯ ಮಾಡಿದ್ದಾರೆ, ನಿಲ್ಲಿಸಿದ್ದಾರೆ, ಮಧ್ಯ ಮಾಡಿದ್ದಾರೆ. 10 ಕುಂಟೆ ಜಾಗದ ಬಗ್ಗೆ, ಸ್ಮಾರಕದ ಬಗ್ಗೆ ಎಲ್ಲರೂ ಹೋರಾಟ ಮಾಡಿದ್ದಾರೆ, ಎಲ್ಲ ಸಂಘಟನೆಗಳು ಹೋರಾಟ ಮಾಡಿದ್ದಾರೆ. ಈ ಪುಣ್ಯಭೂಮಿ ಬಗ್ಗೆ ನಾನು ಇದನ್ನು ಹೋರಾಟ ಮಾಡಿಕೊಂಡು ನಿರಂತರವಾಗಿ 2017ರಿಂದ ನಾನು ವಿಷ್ಣು ಸೇನಾ ಸಂಘಟನೆ ಟ್ರಸ್ಟ್ನ ಮಾಡ್ಕೊಂಡ್ಬಂದಿದ್ದೀನಿ. ಇನ್ನು ಕೆಲವರು ಕಾನೂನು ಮುಖಾಂತರ ಹೋಗಿದ್ರು, ಅರ್ಧ ಕೆಜಿ ಪರ್ಚೇಸ್ ಮಾಡ್ತೀವಿ ಅಂತ. ಇನ್ನೂ ಕೆಲವು ಸಂಘಟನೆಗಳು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದರು. ಈ ಥರ ಎಲ್ಲ ಹೋರಾಟಗಳಿದೆ. ನಾವೆಲ್ಲ ಒಂದೇ, ಭಿನ್ನಾಭಿಪ್ರಾಯ ಎಲ್ಲಿರಲ್ಲ ಸ್ವಾಮಿ, ಯಾವ ರಾಜಕೀಯ ಪಕ್ಷದಲ್ಲಿರಲ್ಲ ಅಲ್ವಾ? ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ, ಅಲ್ಲಿಂದ ಇಲ್ಲಿಗೆ ಹೋಗ್ತಾರೆ. ನಾವು ಯಾರಿಂದ ನಾವೆಲ್ಲಿಗೂ ಹೋಗಿಲ್ಲ, ನಾವು ಅಲ್ಲೆಲ್ಲೇ ಇದ್ದೀವಿ. ಒಂದು ಸಂಘ ಕಟ್ಕೊಂಡು ದೇವರು ಒಬ್ಬನೇ ನಾಮಗಳು ಹಲವು ಕಟ್ಕೊಂಡಿದ್ದೀವಿ. ಅವ್ರವ್ರ ಕೆಲಸ, ಅವರು ಒಂದು ಸಂಘಟನೆ, ಅವರು ಒಂದು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನಾವು ಒಂದು ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಅವ್ರವ್ರ ಅಪ್ಪಾಜಿ ಕೆಲಸ ಮಾಡ್ತಾ ಇರೋದು. ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಅದು ನಾವು ಈ ಕೆಲವು ಟೈಮಲ್ಲೆಲ್ಲ ಅವಾಗೆಲ್ಲ ಒಂದಾಗಲೇಬೇಕು. ಇಲ್ಲಿ ಯಾರು ನಾನು ನೀನು ಒಂದು ಬರೋದಿಲ್ಲ. ಅದು ಸಾರ್ವಜನಿಕ ಆಸ್ತಿ ವಿಷ್ಣುವರ್ಧನ್ರವರು. ಅದು ಒಂದು ದೊಡ್ಡ ಕಾರ್ಯ, ಅದು ಒಂದು ಕಾರ್ಯಗತ ಆಗಬೇಕು ಅಂದರೆ ಅದನ್ನು ನಾವು ಒಂದು 10 ಜನ ಕೂತ್ಕೊಂಡಾಗ ನಾವು ಸಮ್ಮುಖದಲ್ಲಿ ಅದನ್ನ ಮಾಡಿಸ್ಬೇಕು. ನಮ್ಮ ಇಷ್ಟೇ ಕೇಳ್ಕೊಳ್ಳೋದು, ಏನು ವಿಷ್ಣುಜಿ ಅವರ ದತ್ತುಪುತ್ರ ಅಗ್ನಿಪುತ್ರ ಶ್ರೀಧರ್ ಇದ್ದಾರಲ್ಲ, ಅವ್ರಿಗೆ ಒಂದು ಸಮ್ಮುಖದಲ್ಲಿ ನಾವು ಹೋಗ್ತಾ ಇದ್ದೀವಿ. ಎಲ್ಲರೂ ಬನ್ನಿ, ಅವ್ರ ಜೊತೆಲಿ ಹೋಗೋಣ, ಅದ್ರ ಜೊತೆಲಿ ಹೋಗೋಣ, ಬನ್ನಿ. ಎಲ್ಲ ಸಂಘಟನೆಯವರು ಕೈ ಮುತ್ತು ಕೇಳ್ಕೊತಾ ಇದ್ದೀನಿ, ಎಲ್ಲ ಬನ್ನಿ. ಭಿನ್ನಾಭಿಪ್ರಾಯ ಸಾರ ಇರಲಿ, ನಾನೇ ಒಂದು ತಪ್ಪು ಮಾತಾಡಿರ್ಬೋದು, ನೀವು ತಪ್ಪು ಮಾತಾಡಿರ್ಬೋದು, ಇವೆಲ್ಲ ಸಹಜ. ಅರ್ಥ ಆಯ್ತಾ? ಬನ್ನಿ, ಮುಂದಿನ ದಿನಗಳಲ್ಲಿ ನಾನು ಅದ್ರ ಮಾತಾಡ್ತೀನಿ. ಇದೇನು ನಾನು ರಿಟ್ ಹಾಕೊಳ್ತೀವಿ, ರಿಟ್ಟು ನಾವೇನು ಹಾಕಬೇಕು ಇದ್ರ ಬಗ್ಗೆ ಹಿರಿಯ ಕೌನ್ಸಿಲಿಂಗ್ ತೊಗೊಂಡು ನಾವು ರಿಟ್ ಹಾಕ್ತಾಯಿದ್ದೀವಿ. ನಮ್ಮ ಅರುಣ್ರವರ ಹಿರಿಯ ವಕೀಲರು ಅವರ ನೇತೃತ್ವದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.